ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಡಿ ಮುಂಡೆದನ್ನ ಎದ್ದೇ ಇಲ್ಲ. ಮೇಲ್ಗಡೆ ಮಲ್ಕೊಂಡಿತ್ತು 8 ಗಂಟೆ 9 ಗಂಟೆವರೆಗೂ. ಇಲ್ಲಿ ಬಂದ್ ಮತ್ ಮಲ್ಕೊಂಡಿದೆ. ಎದ್ದಳೆ ಯಾವಾಗ್ಲೂ ಇಷ್ಟೇ ಗೈಸ್. ನಾನು ಆಲ್ರೆಡಿ ವಾಕಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. 2000 ಸ್ಟೆಪ್ಸ್ ಆಗಿದೆ. ತೋರ್ಸ್ಲಾ? ಏನ್ ಬೇಡ. ಫೋನಲ್ಲಿ ಸ್ಟೆಪ್ಸ್ ಆಗಿದೆ ಗೈಸ್. ಫೋನ್ ತಗೊಂಬ ಗೈಸ್, ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲಾರು ನಮ್ಮ ಮನೆಗೆ ಬಂದಿದ್ದಾರೆ. ಫುಲ್ ಎಲ್ಲ ರಿಲೇಟಿವ್ಸ್ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಗೆ ಎಲ್ಲಾರು ಬಂದಿದ್ದಾರೆ. ಏನೋ ರಿಲೇಟಿವ್ಸ್ ಅಲ್ಲ, ನಾವೆಲ್ಲ ಒಂದೇ ಫ್ಯಾಮಿಲಿ. ರಿಲೇಟಿವ್ಸ್ ಅಂತ ಹೇಳಕ್ ಆಗಲ್ಲ ಗೈಸ್. ಯಾಕೆ ಅಂದ್ರೆ ವಾರ ಕೊನೆ ಅಥವಾ ದಿನ ಪೂರ್ತಿ ಯಾವಾಗ್ಲೂ 3 ಮನೆನೂ ಒಂದೇ ಮನೇಲೇ ಇರ್ತೀವಿ. ವಾರ ಎಂಡ್ ವೀಕೆಂಡ್ ಆಗಂಗೆಲ್ಲ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಸೊ ಇವತ್ತೆಲ್ಲರೂ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ ದೊಡ್ಡಮ್ಮ, ದೊಡ್ಡಪ್ಪ, ಅತ್ತೆ, ಮಾವ ಬಂದಿಲ್ಲ, ಬರ್ತಾರೆ ಮೋಸ್ಟ್ಲಿ. ನಮ್ಮ ಅಜ್ಜಿ ಎಲ್ಲಾರು ಬಂದಿವಿ. ವಿದ್ದು ಫುಲ್ಲು ಟ್ರಿಪ್ಸ್ ಹೋಗಿದ್ದಾನೆ. ನಮ್ಮ ಅಣ್ಣನೂ ಬಂದಿದ್ದಾನೆ. ನಮ್ಮ ಅಣ್ಣ ಹೈದ್ರಾಬಾದಿಂದ ಬಂದಿದ್ದಾನೆ. ಅದನ್ನ ಹೇಳೋಂಗಿಲ್ಲ. ಸೊ ನಮ್ ದಿನ ಫ್ರೆಶ್ ಅಪ್ ಆಗಿಲ್ಲ ಗೈಸ್. ನಾನ್ ಆಗಿದ್ದೀನಿ, ನೀನ್ ಆಗಿಲ್ಲ. ಹಲೋ, ನಾನು ಮಕ್ಕ ಬ್ರಷ್ ಎಲ್ಲ ಮಾಡಿದೀನಿ, ಸ್ನಾನ ಆಗಿಲ್ಲ ಅಂತ ಹೇಳಿದ್ದು. ಸ್ನಾನ ಅನ್ನೋದು ಫ್ರೆಶ್ ಅಪ್ ಅಲ್ಲ ಗೈಸ್. ಆಯ್ತು ಗೈಸ್, ಇನ್ನು ಸ್ನಾನ ಆಗಿ ರೆಡಿ ಆಗಿಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಮಸಾಲ ದೋಸೆ. ಸವಿತಾಸ್ ಮಸಾಲ ದೋಸೆ. ನಮ್ಮೊಂದು ಸ್ಪೆಷಲ್ ಮಸಾಲ ದೋಸೆ ಗೈಸ್. ಏನಜ್ಜಿ? ಇಲ್ಲ ಅಜ್ಜಿ ಇಲ್ಲಿ. ಸೊ ಹಾಯ್ ಪುಷ್ಪ, ಏನೇನ್ ಮಾಡಿದ್ಯಾ ಬಾಯಲ್ಲಿ? ಹಾಯ್ ಪುಷ್ಪ. ಹಲೋ, ಏನ್ ಮಾಡಿದ್ಯಾ ಇವತ್ತ? ಬದನೆಕಾಯಿ ಪಲ್ಯ, ಚಟ್ನಿ, ಆಲೂಗಡ್ಡೆ ಪಲ್ಯ, ಆಮೇಲೆ ದೋಸೆ ಇಟ್ಟು ಅಷ್ಟೇ. ದೋಸೆ ಇಟ್ಟು? ಯಾವ ದೋಸೆ? ಮಸಾಲ ದೋಸೆ. ಗೈಸ್ ನಮ್ಮಮ್ಮ ಗೈಸ್ ನಮ್ಮ ಅಮ್ಮ ಎಷ್ಟು ಮಾಡಿದ್ದಾರೆ. ಯೂಶಲಿ ಎಲ್ಲಾರು ಬರೀ ಆಲೂಗಡ್ಡೆ ಪಲ್ಯ ಮಾಡ್ತಾರೆ. ನಮ್ಮಪ್ಪ ಆಲೂಗಡ್ಡೆ ಪಲ್ಯ ತಿನ್ನಲ್ಲ, ಅದಕ್ಕೋಸ್ಕರ ಚಟ್ನಿ ಗಾಯ್ಸ್. ಚಟ್ನಿ ಅಲ್ವೇ, ಬದನೆಕಾಯಿ ಪಲ್ಯ. ಹೌದಾ? ಚಟ್ನಿನೂ ಮಾಡಿದ್ದಾರೆ, ಬದನೆಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ, ಮಸಾಲ ದೋಸೆ ಇಷ್ಟು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ? ಮೋಸ್ಟ್ ಪ್ರಾಬ್ಲಿ ಇವತ್ತೆಲ್ಲ ನಾವು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ಮ ಮನೇಲಿ ಲಾಸ್ಟ್ ಏನಂತಾರೆ ಸೆಕೆಂಡ್ ವರ್ಗೂ ಕನ್ಫರ್ಮ್ ಇರಲ್ಲ. ಹೋಗ್ಬೇಕು ಅಂದ್ರೆ ಅವಾಗ್ಲೇನೆ ಕನ್ಫರ್ಮ್ ಆಗೋದು. ಸೊ ನಾವು ಗ್ಯಾರಂಟಿ ಹೇಳಕ್ ಆಗಲ್ಲ ಗೈಸ್, ನೋಡ್ಬೇಕು ಇನ್ನ. ಸೊ ಹೋಗ್ಬೇಕಾದ್ರೆ ಹೇಳ್ತೀವಿ. ಇವಾಗ ಸದ್ಯಕ್ಕೆ ಹೊಟ್ಟೆ ಹಸುವಾಗ್ತಿದೆ, ತಿಂದಿ ಆಮೇಲೆ ರೆಡಿ ಎಲ್ಲ ಆಗಿ ಆಮೇಲೆ ನೋಡವ. ಓಕೆ ಗಾಯ್ಸ್, ಬಾಯ್. ಗೈಸ್ ನಮ್ಮ ಅಮ್ಮ ಇವಾಗ ಮಸಾಲ ದೋಸೆ ಮಾಡಿದ್ದಾರೆ. ನೋಡಿ ಎಷ್ಟು ಗರಿ ಗರಿ ಮಸಾಲ ದೋಸೆ, ತುಪ್ಪದ ಮಸಾಲ ದೋಸೆ. ನಾನ್ ಒಂದೇ ಒಂದ್ ತಿಂತಾ ಇದೀನಿ, ಜಾಸ್ತಿ ತಿನ್ನಲ್ಲ. ನಾವಮ್ಮ ಅವಾಗ ನಾನು ಓಟ್ಸ್ ತಿಂತೀನಿ ಅಂದ್ರೆ ನಮ್ಮಮ್ಮ ಬೈದ್ರು ಇವತ್ತು ಮಸಾಲ ದೋಸೆ ತಿನ್ಲೇಬೇಕು ಅಂತ. ಸೊ ಮನೆದಲ್ವಾ, ಏನೋ ಪ್ರಾಬ್ಲಮ್ ಇಲ್ಲ. ಸೊ ದೋಸೆ ತಿಂತಾ ಇದೀನಿ. ಆಲೂಗಡ್ಡೆ ಪಲ್ಯ, ಬದನೆಕಾಯಿ ಪಲ್ಯ, ಇಲ್ಲಿ ಚಟ್ನಿ, ಆಮೇಲೆ ಮಸಾಲ ದೋಸೆ, ಚಟ್ನಿ. ದೊಡ್ಡಮ್ಮ ನೀವ್ ತಿಂದ್ರಾ? ಇನ್ನು ಇಲ್ಲ, ಈಗ ತಿಂತೀನಿ. ನಿಂಗ್ ಸಾಕೇನೆ? ಸಾಕ. ಸೊ ಓಕೆ. ಏನ್ ದೊಡ್ಡಮ್ಮ ಸಮಾಚಾರ? ಏನು ಇಲ್ಲ, ಎಲ್ಲಾರು ತುಂಬಾ ಚೆನ್ನಾಗಿದೆ ಅಂತ ಹೇಳುದು. ಎಲ್ಲ ತಿಂದವರೆಲ್ಲಾನು ಅಲ್ಲಿ ತಿಂತಿದ್ದಾರೆ ಗೈಸ್, ಆಮೇಲೆ ರಿವ್ಯೂ ಕೊಡ್ತೀನಿ. ಸೊ ನಾವು ಈಗ ತಗೊಳ್ತೀವಿ. ಓಕೆ. ಸೊ ನಮ್ಮ ಅಜ್ಜಿನ ಕರ್ಕೊಂಬರಕ್ ಹೋಗಿದ್ದೆ ನಾನು. ಇವಾಗ ನಮ್ಮ ಅಜ್ಜಿ ಬಂದಿದ್ದಾರೆ ನಮ್ಮ ಮನೆಗೆ. ಸೊ ಬನ್ನಿ ಹೋಗುವ. ನಮ್ಮ ಅತ್ತೆ, ನಮ್ಮ ದೊಡ್ಡಪ್ಪ ತಿಂದ್ರ ನೀವು? ನಮ್ ದೊಡ್ಡಪ್ಪ ಆಟ ತಿಂತಿದ್ದಾರೆ ಗೈಸ್. ಹೆಂಗಿತ್ತು? 2 ದೋಸೆ, ಆಮೇಲೆ ಇನ್ನೊಂದ್ ಅರ್ಧ ದೋಸೆ, ಚಟ್ನಿ, ಪಲ್ಯ, ವೆರಿ ನೈಸ್, ತುಪ್ಪ ಎಲ್ಲ ಹೆಂಗಿತ್ತು ದೊಡ್ಡಪ್ಪ? ಎಲ್ಲ ಬಹಳ ಚೆನ್ನಾಗಿತ್ತು. ಹೋಟ್ಲಿಗೆ ಹೋಗಿದ್ದು ಸ್ವಲ್ಪ ಕಾಸ್ಟ್ಲಿ ಆಗೋದು, ಮನೇಲಾದ್ರಿಂದ ಎಲ್ಲ ಫ್ರೀ. ಹೋಟೆಲ್ ತರ ಟೇಸ್ಟ್ ಇತ್ತ ದೊಡ್ಡಪ್ಪ? ಚೆನ್ನಾಗಿತ್ತು, ಹೋಟ್ಲ್ ತರ ಇತ್ತು. ಇಲ್ಲಿ ನೋಡಿ ನಮ್ಮ ಅಪ್ಪನೂ ತಿಂತಾ ಇದಾರೆ ಇವತ್ತು. ಹೆಂಗ್ ಪಪ್ಪದೆ? ಫೈನ್. ನಾವಪ್ಪ ನಾನ್ ಮಾಡಿದ್ರೆ ಮಾತ್ರ ಫುಲ್ಲು ನೆಕ್ಸ್ಟ್ ಲೆವೆಲ್ ಹೇಳೋದು, ನಾವಮ್ಮ ಮಾಡಿದ್ರೆ ಹೇಳೋದು. ಅತ್ತೆ ಹೆಂಗಿತ್ತತ್ತೆ? ಸೂಪರ್. ಅವ್ರ ಅತ್ತೆ ಡೆಲಿಷಿಯಸ್. ಸೊ ಬನ್ನಿ
ಅಜ್ಜಿ ಓ ನೀವ್ ಏನಮ್ಮ ತಿಂದ್ರಾ? ದೋಸೆ ತಿಂತಾ ಇದ್ದೀನಮ್ಮ. ಹೆಂಗಿದೆ ಅಜ್ಜಿ? ತುಂಬಾ ಚೆನ್ನಾಗಿದೆಯಮ್ಮ. ದೋಸೆ, ಪಲ್ಯ, ಚಟ್ನಿ, ಹಾ ತುಪ್ಪ. ಸೊ ಎಲ್ಲಾರು ತಿಂದಿದ್ದಾರೆ, ನಾನು ಇವಾಗ ತಿನ್ಬೇಕು. ಸೊ ಆಮೇಲೆ ಸಿಗುವ. ಗೈಸ್ ಸಖತ್ತಾಗಿದೆ. ಹಾ ಒಂದ್ಸರಿ ಟೇಸ್ಟ್ ಮಾಡಿದ್ರೆ ನೀವು ಯಾವ ಹೋಟ್ಲಿಗೂ ಹೋಗಲ್ಲ, ಇಲ್ಲೇ ಬರ್ತೀರಾ. ಸವಿತಾ ಆಕ್ಚುಲಿ ಗೈಸ್ ನಮ್ಮಮ್ಮ ಹೋಟೆಲ್ ತರನೇ ಮಸಾಲೆ ದೋಸೆ ಮಾಡ್ತಾರೆ. ನಮ್ಮ ಮಂಜುನಾಥ್ ಚಟ್ನಿ ಓಕೆ. ಅಜ್ಜಿ ಹೆಂಗಿದೆ ಅಜ್ಜಿ? ಫಸ್ಟ್ ಕ್ಲಾಸ್ ಆಗಿದೆಯಪ್ಪ, ಚೆನ್ನಾಗಿ ಮಾಡಿದ್ದಾರೆ ನಮ್ಮಮ್ಮ. ನಿಮ್ಮಮ್ಮ ನಮ್ಮಮ್ಮ ನಮ್ಮಮ್ಮನೇ ಅವಳು. ಇವ್ರ ಮಗಳು ನಾನಂತೂ ಗೈಸ್ ಏನಂದ್ರೆ ಇವಾಗ ಮೇಜರ್ ಆಗಿ ನಮ್ಮ ಅಣ್ಣನ ಮಿಸ್ ಮಾಡ್ಕೊಂತ ಇದೀವಿ. ಬಿದ್ದಿನ ಇವಾಗ ಮಿಸ್ಸಿಂಗ್ ನಂಗೆ ತುಪ್ಪ. ಗೈಸ್ ಈಗ ತುಪ್ಪ ಹಾಕ್ಸ್ಕೊಂಡ್ ತಿನ್ನೋಣ ಬನ್ನಿ. ಅವ್ರ್ಯಾಕ್ ಬರ್ತಾರೆ ತಿನ್ನಕ್ಕೆ? ಬರ್ತಾರ ಅವರು. ಚಿಕ್ಕ ಸಾಕು. ಇವ್ರು ನೋಡಿ, ಇವ್ರದ್ದು ಮುಖ ಕಾಣಲ್ಲ, ಬರೀ ಕೈ ಎಲ್ಲ ಕಾಣುತ್ತೆ. ಅದೇ ಒಂದ್ ಕಂಟೆಂಟ್ ಮಾಡ್ಕೊಂಡ್ಬಿಟ್ಟಲ್ಲೇ ಅದನ್ನ ಹೇಳೋದು ನೀವು. ನಮ್ಮ ಹಚ್ಚದು ಅದೇ ಒಂದ್ ಕಂಟೆಂಟ್ ಗೈಸ್. ತುಪ್ಪ ಹೌದಾ? ಸುರೇಶ್ ಆಗ ತುಪ್ಪ ಬಿಟ್ನಲ್ಲ. ಹಾಯ್ ಗೈಸ್ ಒನ್ಸ್ ಅಗೈನ್. ಇವಾಗ ನಾವೆಲ್ಲ ಊಟಕ್ಕೆ ಕೂತಿದೀವಿ. ಇಲ್ಲಿ ನೋಡಿ ಇದು ನಮ್ದು ಯಾವಾಗ ನಮ್ ಪಕ್ಕನೆ ಕುತ್ಕೊಳತ್ತೆ. ಬೇಡ ಬೇಡ ಅಂದ್ರೂ ಬಂದ್ ಪಕ್ಕನೆ ಕುತ್ಕೊಳ್ತಾಳೆ. ನಮ್ಮ ಅಪ್ಪ, ನಮ್ಮ ಅತ್ತೆ, ದೊಡ್ಡಮ್ಮ, ನಮ್ ದೊಡ್ಡಪ್ಪ. ಇಲ್ಲಿ ನನ್ ಪಕ್ಕ ಒಬ್ರು ಕೂತಿದಾರೆ. ಅವ್ರು ಕಾಣಿಸ್ಬಾರ್ದಂತೆ. ಇಲ್ಲಿ ನೋಡಿ ಗೈಸ್, ಇವತ್ತು ನೀರು ಕೊಡ, ನೀರು ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂದ್ರೆ ಎಲ್ಲಾರು ಬಂದಿದ್ದಾರೆ ಅಂತ ಮೇಲೊಗ್ರ ಮಾಡಿದ್ದಾರೆ. ಮೇಲೊಗ್ರ ಕೂಡ್ ಮೇಲೊಗ್ರ, ಅನ್ನ, ಹಪ್ಳ, ಆಮೇಲೆ ಇದು ಮೆಣಸಿನಕಾಯಿ. ಆಗ್ಲೇ ಸ್ಟಾರ್ಟ್ ಮಾಡ್ಕೊಂಡು ಹೇಳಿ ನಮ್ ಡೂಮು ಬ್ಯಾಟಿಂಗ್ ಮಾಡೋದಕ್ಕೆ. ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ನಾನು ತಿಂತೇ ಇಲ್ಲ. ಏನ ಸುಮುಖ, ಏನೋ ನೆಕ್ಸ್ಟ್ ಹೇಳು ಹೇಳು. ಗೈಸ್ ಅವ್ರದ್ದು ಮುಖ ತೋರ್ಸೋದಿಲ್ಲ. ಸಕ್ಕತ್ತಾಗಿದೆ. ಮೊದಲನೇ ಬೈಟ್ಗೆ ಸಕ್ಕತ್ತಾಗಿ ಬಿಡ್ತಾರೆ. ನಾವು ಸಿಕ್ಕಾಬಡೆ ಖಾರ ತಿಂತೀವಲ್ಲ ಗೈಸ್, ಅದಕ್ಕೆ ಅವನಿಗೆ ಸಿಕ್ಕಾಬಡೆ ಇಷ್ಟ ಖಾರ ಅಂದ್ರೆ. ಸ್ಟಾರ್ಟ್ ಆಗ್ಲ ಹಿಂಗ್ ಇಟ್ಕೊಂಡಿದ ತಕ್ಷಣ ಸಖತ್ತು ಖಾರ ಟಪಕ್ ಅಂತ ಹೊಡಿತದೆ. ಸೊ ನಮ್ಮಣ್ಣ ಕೆಲ್ಸ ಮಾಡ್ತಿದ್ದಾನೆ. ತುಪ್ಪ ಕೋಶು ಹೇಳೋ ಗೈಸ್, ನಮ್ಮಣ್ಣ ಸುಮುಖ ಏನೋ ಒಂದು ಗೇಮ್ ಆಡಿಸ್ತಾನಂತೆ. ಏನ್ ಹೇಳೋ? ಗೇಮ್ ಆಡ್ಸೋದಂದ್ರೆ ಎಂತದ್ದೇನಿಲ್ಲ, ಕನ್ನಡದಲ್ಲಿ ಒಂದು ಹೇಳ್ತೀನಿ, ಅದನ್ನ ನೀನು ರಿಪೀಟ್ ಮಾಡ್ಬೇಕಷ್ಟೇ. ಅವನು ಕನ್ನಡದಲ್ಲಿ ಒಂದ್ ಪದ ಹೇಳ್ತಾನಂತ, ಅದನ್ನ ನಾವ್ ರಿಪೀಟ್ ಮಾಡ್ಬೇಕಂತೆ. ನಾನು, ನಮ್ಮ ಅಣ್ಣ ಮತ್ತೆ ಒಂದು ಪದನ ಒಂದ್ ಸೆಂಟೆನ್ಸ್ ತಂಗಿ. ಹೇಳ ಆಯ್ತು ನೀನು. ಅವನು ಹೇಳಿದ್ ಗೊತ್ತಾಯ್ತಾ? ಗೊತ್ತಾಯ್ತು, ಹೇಳು. ಏನ್ ಹೇಳು? ವಿಡಿಯೋದಲ್ಲಿ ಜಾಸ್ತಿ ಡ್ಯೂರೇಷನ್ ಆಗ್ಬೇಕು ಅಂತ ನಾನು ಇನ್ನ ರಿಪೀಟ್ ಮಾಡ್ತೀನಿ. ಇವಾಗ ಇನ್ನೊಂದ್ ಸ್ವಲ್ಪ ಆಯ್ತು, ಹೇಳು ಹೇಳು ಹೇಳು. ಕುರಿತೋದದೇಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಚುಚ್ಚು ಫಸ್ಟ್. ನಾನು ಆಟದಲ್ಲೇ ಇಲ್ಲ. ಹೇಳ ಚುಚ್ಚು ಬೇಗ. ನಂಗ ಆಟದಲ್ಲೇ ಹೇಳ. ಕುರಿತೋದದೇಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಕುರಿ ನನಗನಕ ಗೊತ್ತಿಲ್ಲ. ಆಯ್ತು ಕೌಶ ಹೇಳ. ನಾನು ಆಟದಲ್ಲಿಲ್ಲ, ಇದು ನೀನ್ ಹೇಳು. ಕೊಟ್ಟಿದ್ದು ನಿಮ್ಗೆ ಹೇಳಕ್ಕಾದ್ರೆ ಆಯ್ತು. ಏನದು? ಕುರಿ ತೋದ ಹೇಳೋ, ಇನ್ನೊಂದ್ಸರಿ ಹೇಳೋ, ಇನ್ನೊಂದ್ಸರಿ ಹೇಳೋ. ಲಾಸ್ಟ್ ಚಾನ್ಸ್, ಒಂದ್ಸಲ ಮತ್ತೆ ಹೇಳಲ್ಲ. ಕುರಿತೋದದೇಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಕುರಿತೋದದೇಯಂ ಕಾವ್ಯ ಪರಿಣಿತ ಕಾವ್ಯ ಪ್ರಯೋಗ ಪರಿಣಿತ ಪ್ರತಿದೋಳ್ ಮತಿಗಳು. ಮತಿಗಳು. ನಾನು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಿಕ್ಕ ವ್ಲಾಗ್ ಆಗಿತ್ತು. ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಆಕ್ಚುಲಿ ನಾವು ಆಚೆ ಹೋಗ್ತಾ ಇದ್ವಿ ಒಂದ್ ಪ್ಲೇಸಿಗೆ. ಸೊ ಆ ಕಂಪ್ಲೀಟ್ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರುತ್ತೆ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಚಿಚ್ಚು ಅಂತ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನೀವು ವೇಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಯವಿಟ್ಟು ಸಪೋರ್ಟ್ ಮಾಡಿ.